ಹಲೋ ಎವ್ರಿವನ್, ವೆಲ್ಕಮ್ ಟು ಸಂಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 10ನೇ ಪ್ರಶ್ನೆ. ಒಂದೇ ದ್ರವ್ಯ ರಾಶಿಯ ಎರಡು ಚೆಂಡುಗಳನ್ನು ಮರಳಿನ ಮೇಲೆ ಬೀಳಿಸಿದರೆ ಉಂಟಾದ ಕುಳಿಯ ಆಳವು ಒಂದೇ ಆಗಿರುವ ಸಂದರ್ಭ ಅಂತ ಕೇಳಿದ್ದಾರೆ. ಈಗ ಒಂದೇ ದ್ರವ್ಯ ರಾಶಿಯ ಎರಡು ಚೆಂಡುಗಳನ್ನ ಮರಳಿನ ಮೇಲೆ ಬೀಳಿಸಿದರೆ ಉಂಟಾಗುವ ಕುಳಿಯ ಆಳ ಇದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸಂವೇಗದ ಮೇಲೆ ನಿರ್ಧಾರವಾಗುತ್ತೆ ಅಲ್ವಾ? ಹಾಗಿದ್ರೆ ಸಂವೇಗ ಅಂದ್ರೆ ಏನು? ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಅಂತ ಬರೀತೀವಿ. ಪಿ ಅನ್ನುವಂಥದ್ದು ಸಂವೇಗ, ಎಂ ಅಂದ್ರೆ ದ್ರವ್ಯ ರಾಶಿ, ವಿ ಅಂದ್ರೆ ಆ ಕಾಯದ ವೇಗ. ಎರಡು ಚೆಂಡುಗಳಿದೆ ಸರಿನಾ? ಅವೆರಡದ್ದು ದ್ರವ್ಯ ರಾಶಿ ಏನಿದೆ? M1 ಈಕ್ವಲ್ ಟು M2, ಇವೆರಡು ಈಕ್ವಲ್ ಆಗಿದೆ. ಹಾಗಿದ್ರೆ M1 ಈಕ್ವಲ್ ಟು M2 ಇದೆಯಾ? ಹಾಗಿದ್ರೆ ಇಲ್ಲಿ ನಮ್ಗೆ ಇವೆರಡು ಕುಳಿಯ ಆಳ ಒಂದೇ ಆಗಬೇಕು ಅಂದ್ರೆ ಅವೆರಡರ ಸಂವೇಗ ಒಂದೇ ಆಗಿರಬೇಕು ಅಲ್ವಾ? M1 ಈಕ್ವಲ್ ಟು M2 ಇದೆ ಅಂದ್ರೆ ಎರಡು ಒಂದೇ ವೇಗದಲ್ಲಿ ಬೀಳಬೇಕು. ಅವಾಗ V1 ಈಕ್ವಲ್ ಟು V2 ಆಯ್ತು. P1 ಈಗ ನಾನು ಇದನ್ನ P1 M1 V1 ಅಂತ ತಗೊಳ್ತೀನಿ. P2 ಇಸ್ ಈಕ್ವಲ್ ಟು M2 V2 ಅಂತ ತಗೋತೀನಿ. ಅಂದ್ರೆ V1 ಮತ್ತೆ V2 ಈಕ್ವಲ್ ಆದಾಗ ಮಾತ್ರ P1 ಮತ್ತೆ P2 ಈಕ್ವಲ್ ಆಗುತ್ತೆ. ಅವೆರಡು ಈಕ್ವಲ್ ಆದಾಗ ಮಾತ್ರ ಉಂಟಾದ ಕುಳಿಯ ಆಳ ಒಂದೇ ಆಗಿರುತ್ತೆ. ಸರಿ, ಹಾಗಿದ್ರೆ ಆಪ್ಷನ್ ಎ, ಭಾರವಾದ ಚೆಂಡನ್ನು ಹಗುರವಾದ ಚೆಂಡಿಗಿಂತ ವೇಗವಾಗಿ ಬೀಳಿಸಲಾಗುತ್ತದೆ. ತಪ್ಪು. ಒಂದೇ ದ್ರವ್ಯ ರಾಶಿಯ ಕೇಳಿದ್ದಾರೆ. ಆಪ್ಷನ್ ಬಿ, ಹಗುರವಾದ ಚೆಂಡನ್ನು ಭಾರವಾದ ಚೆಂಡಿಗಿಂತ ವೇಗವಾಗಿ ಬೀಳಿಸಲಾಗುತ್ತದೆ. ತಪ್ಪು. ಆಪ್ಷನ್ ಸಿ, ಎರಡು ಕಾಯಗಳಿಗೆ ಎಂ ಇಂಟು ವಿ ಉತ್ಪನ್ನವು ಒಂದೇ ಆಗಿರುತ್ತದೆ. ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಡಿ, ಎ ಅಥವಾ ಬಿ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಸಿ, ಎರಡು ಕಾಯಗಳಿಗೆ ಎಂ ವಿ ಉತ್ಪನ್ನವು ಒಂದೇ ಆಗಿರುತ್ತೆ, ಅಂದ್ರೆ ಸಂವೇಗ ಒಂದೇ ಆಗಿರುತ್ತೆ. ಥ್ಯಾಂಕ್ ಯು.